ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಡಿಫ್ರೆಂಟಾಗಿ ಪುಳಿಯೋಗರೆಯನ್ನು ಮಾಡೋದು ತಿಳ್ಕೊಳ್ಳೋಣ. ಸ್ವಲ್ಪನೇ ಕ್ವಾಂಟಿಟಿಲಿ ಇದ್ದರೆ ಸಾಕು, ಇದನ್ನು ಜಾಸ್ತಿ ಅನ್ನಕ್ಕೆ ಆಗುವಂತೆ ಮಾಡ್ಕೋಬೋದು. ಸೊ ಬನ್ನಿ ನೋಡೋಣ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಅಂತ. ಸೊ ಯಾರು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾನು ಖಾರ ಇರಲಾರ್ದು ಒಂದು 3-4 ಕೆಂಪು ಮೆಣಸಿನ್ಕಾಯಿನ ಹಿಂಗೆ ಮುರಿದು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಕಪ್ಪು ಶೇಂಗಾ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಇದು ಸ್ವಲ್ಪ ಪುಳಿಯೋಗರೆ ಪೌಡ್ರು, ಆಮೇಲೆ 1-2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಜೀರಿಗೆ ಮತ್ತು ಸಾಸಿವೆ, ಖಾರದ ಪುಡಿ, ಉಪ್ಪು, ಅದಾದಮೇಲೆ ಇದು ಗುರೆಳ್ ಪುಡಿ ಅಂತೀವಲ್ಲ, ಹುಚ್ಚೆಳ್ ಪುಡಿ ಅಂತಾರಲ್ಲ, ಸೊ ಅದು ಮೇನ್ ಇಂಗ್ರೀಡಿಯೆಂಟ್. ಇಲ್ಲಿ ನಾವು ಸ್ವಲ್ಪನೇ ಪೌಡ್ರ್ ಇದ್ದಾಗ ಯಾವ ರೀತಿ ಪುಳಿಯೋಗರೆ ಜಾಸ್ತಿ ಅನ್ನಕ್ಕಾಗಂಗೆ ಮಾಡ್ಕೋಬೋದು ಅಂತ. ನಾನಿಲ್ಲಿ ಅಗಲವಾದಂತಹ ಒಂದು ಪಾತ್ರೆಗೆ ಎಣ್ಣೆ ಹಾಕಿದೆ. ಎಣ್ಣೆ ಕಾದ ನಂತರ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳಕತ್ತೀನಿ. ಸ್ವಲ್ಪ ಅಗಲವಾದದ್ದು ತೊಗೊಂಡ್ರೆ ನಮ್ಗೆ ಕಲ್ಸಕ್ಕೆ ಹೆಲ್ಪ್ ಆಗುತ್ತಂತ. ಜೀರಿಗೆ ಮತ್ತು ಸಾಸಿವೆ 1 ನಿಮಿಷ ಎಣ್ಣೆಲಿ ಫ್ರೈ ಆದಮೇಲೆ ಶೇಂಗಾ ಹಾಕ್ಕೊಳಕತ್ತೀನಿ. ಶೇಂಗಾದ್ದು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಆಯಿಲಲ್ಲೇ ಫ್ರೈ ಆಗಬೇಕಿದು. ಒಂದು 2-3 ನಿಮಿಷ ಫ್ರೈ ಆಗಲಿ. ನಂತರ ಇದಕ್ಕೆ ಈರುಳ್ಳಿ ಹಾಕ್ಕೊಳಕತ್ತೀನಿ. ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಿಯನ್ ಇದ್ರಾಗ ಸಾಫ್ಟ್ ಆಗಬೇಕು, ಆಯಿಲಲ್ಲೇ ಒಂದು 5 ನಿಮಿಷ ಹಿಡಿತೈತಿದು, ಸಾಫ್ಟ್ ಆಗಬೇಕು. ನಂತರ ಇದನ್ನು ಸ್ವಲ್ಪ ಸೈಡಿಗೆ ಹಿಂಗೆ ಸರಿಸ್ಕೋಬೇಕು. ನಂತರ ಆನಿಯನ್ನ ಸೈಡಿಗೆ ಸರಿಸ್ಕೊಂಡು ಇವಾಗ ಈ ಏನು ಆಯಿಲ್ ಕಾಣಿಸ್ತಿದೆಯಲ್ಲ ಅಲ್ಲಿ ನಾವು ಒಣಮೆಣ್ಸಿನ್ಕಾಯಿ, ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಅದು 1 ನಿಮಿಷ ಆಯಿಲಲ್ಲೇ ಫ್ರೈ ಆಗಬೇಕು. ಈರುಳ್ಳಿ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಇದು ಅಷ್ಟೊಂದು ಸರಿಯಾಗಿ ಫ್ರೈ ಆಗೋಲ್ಲ. ಹಾಗಾಗಿ ಇವಾಗ 1 ನಿಮಿಷ ಆದಮೇಲೆ ಎಲ್ಲನ್ನು ಮಿಕ್ಸ್ ಮಾಡ್ಕೊತೀನಿ ನಾನು. ಆನಿಯನ್ ಜೊತೆಗೆ ಎಲ್ಲವನ್ನ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಅದಾದಮೇಲೆ ಖಾರದ ಪುಡಿ ನೋಡಿ ಹಾಕ್ಕೊರಿ, ಖಾರದ ಪುಡಿ. ನಂತರ ಗುರೆಳ್ ಪುಡಿ ಇದು 1 ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೈ ಆಗಬೇಕಿದು ಒಂದು 5 ನಿಮಿಷ. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ನೋಡಿರಿ, ಆಯಿಲಲ್ಲಿ ಫ್ರೈ ಆಗಕತ್ತಿದ್ದು ಚೆನ್ನಾಗಿ. ಇದಕ್ಕೆ ನಾನಿವಾಗ ಪುಳಿಯೋಗರೆ ಪೌಡ್ರ್ ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪನೇ ಹಾಕ್ಕೊಂಡೀನಿ ಪುಳಿಯೋಗರೆ ಪೌಡ್ರು. ಮನೆಯಲ್ಲಿ ಅಕಸ್ಮಾತ್ ಪುಳಿಯೋಗರೆ ಪೌಡ್ರ್ ಸ್ವಲ್ಪ ಇತ್ತು ಅಂತಂದರೆ, ಅಥವಾ ಜಾಸ್ತಿ ಜನಕ್ಕೆ ಬೇಕಾಗಿತ್ತು ಅಂದರೆ ಈ ರೀತಿ ಸ್ವಲ್ಪನೇ ಪುಳಿಯೋಗರೆ ಪೌಡ್ರಲ್ಲಿ ನಾವು ಹಿಂಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಜನಕ್ಕೆ ಆಗುವಷ್ಟು ಪುಳಿಯೋಗರೆ ರೆಡಿ ಆಗ್ತೈತಿ. ಅದಾದಮೇಲೆ ಡಿಫ್ರೆಂಟಾಗಿ ಟೇಸ್ಟ್ ಕೂಡ ಕೊಡ್ತೈತಿ, ಯೂಶಲಿ ಮಾಡೋದಕ್ಕಿಂತ ಡಿಫ್ರೆಂಟ್ ಟೇಸ್ಟು. ಆಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಇದು ರೆಡಿ ಆಗ್ತಾ ಬಂತು. ಇದಕ್ಕೆ ಬೇಕಿದ್ರೆ ನೀವು ಹುಣಸೆ ರಸನೂ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ಕೊಳ್ತಿಲ್ಲ. ಗ್ಯಾಸ್ ಆಫ್ ಮಾಡಿಕೊಂಡು ಅನ್ನನ ಹಾಕ್ಕೊಳಕತ್ತೀನಿ. ನೋಡಿರಿ, ರೈಸ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ನೀವು ಸ್ಪೂನಲ್ಲಿ ಆಗಲಿಲ್ಲ ಅಂದರೆ ಕೈಯಿಂದನೂ ನೀಟಾಗಿ ಕಲಿಸ್ಕೋಬೋದು, ಅದು ಇನ್ನೂ ನೀಟಾಗಿ ಆಗ್ತೈತಿ. ನೋಡಿರಿ, ರೆಡಿ ಆಯಿತು. ತುಂಬ ಇನ್ಸ್ಟೆಂಟಾಗಿ ಒಂದು 10 ಮಿನಿಟ್ಸಲ್ಲಿ ರೆಡಿ ಆಗೋಗ್ಬಿಡ್ತೈತಿ. ಇದು ಡಿಫ್ರೆಂಟಾಗಿ ಕೂಡ ಟೇಸ್ಟ್ ಕೊಡ್ತೈತೆ. ಒಂದ್ಸಲ ಟ್ರೈ ಮಾಡಿರಿ. ಸೊ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ಇನ್ನೂ ಹಲವಾರು ರೆಸಿಪೀಸ್ಗಳಿದ್ದಾವೆ, ಒಂದ್ಸಲ ಚೆಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.